ಮಂತ್ರಿಯಾಗಿ ಮಾಡಿದ್ರ? ಏಳು ಕೆಜಿ ಅಕ್ಕಿ ಕೊಡ್ತಾ ಇದ್ದದನ್ನ 5 ಕೆಜಿ ಮಾಡಿದ್ರು. ಏನೋ ಹೇಳ್ಬೇಕ ಬೇಡ? ನಾವು ಬಡವರು ವಿರೋಧ ಇದ್ದೀವ? ನಾವು ಬಡವರ ಪರವಾಗಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ, ನಾಟ್ ಬಿಜೆಪಿ. ಯಾವತ್ತಾದ್ರೂ ಬಿಜೆಪಿ ಅವರು ಬಡವರ ಪರವಾಗಿರೋದಕ್ಕೆ ಸಾಧ್ಯನಾ? ಗ್ಯಾರಂಟಿ ಯೋಜನೆಗಳು ಮಾಡೋದು ನಾವು, ಅನೇಕ ಭಾಗ್ಯಗಳನ್ನು ತಗೊಂಡು ಈಗ ಇಂದಿರಾ ಕ್ಯಾಂಟೀನ್ ನಾವು ಮಾಡೋದು. ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಇದೆಯಾ? ಹೇಳಿ ನೋಡೋಣ. ನಾವು SCP TSP ಆಕ್ಟ್ ಮಾಡೋದು ಪರಿಶಿಷ್ಟ ಜಾತಿಯವರಿಗೆ. ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ದೇಶದ ಬಜೆಟ್ 48 ಲಕ್ಷ, 24-25 21% ಇಡಬೇಕು ಅಂತಂದ್ರೆ ಎಷ್ಟಾಗಬೇಕು? 60,000 ಕೋಟಿ ಮಾತ್ರ ಖರ್ಚು ಮಾಡ್ತಾರಲ್ಲ SCP TSP. 60,000 ಕೋಟಿ ಔಟ್ ಆಫ್ 48 lakhs. ನಾವು 3,71,000 ಕೋಟಿ ಬಜೆಟ್ ನಲ್ಲಿ 39,121 ಕೋಟಿ ರೂಪಾಯಿಗಳನ್ನ SCP TSP ಗೃಹಲಕ್ಷ್ಮಿಗೆ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ? ಗೃಹಲಕ್ಷ್ಮಿ ಯಾರಿಗೋಸ್ಕರ ಕೊಡೋದು? 1,22,00,000 ಕುಟುಂಬಗಳಿಗೆ 1,22,00,000 ಕುಟುಂಬಗಳಿಗೆ, ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋದು. ಬಿಜೆಪಿ ವಿರೋಧ ಮಾಡಿದವರು ಯಾರು? ನರೇಂದ್ರ ಮೋದಿ ಗುಜರಾತ್, ರಾಜಸ್ಥಾನದಲ್ಲಿ ವಿರೋಧ ಮಾಡೋದು ಕೊಡಬಾರದು. ಇಟ್ ಇಸ್ ನಾಟ್ ಎ ಗುಡ್ ಎಕನಾಮಿಕ್ ಪಾಲಿಸಿ ಅಂತಂದು ಮಾಡಬಾರದು. ಎಷ್ಟು ನಾವು ಖರ್ಚು ಮಾಡೋದು ವರ್ಷಕ್ಕೆ? ಗೃಹಲಕ್ಷ್ಮಿ ಯೋಜನೆಗೆ 32,000 ಕೋಟಿ ಯಾವ ರಾಜ್ಯದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ? ಹೇಳಿ ನೋಡೋಣ, ಯಾವ ರಾಜ್ಯಕ್ಕೆ ಖರ್ಚು ಮಾಡ್ತಾ ಇದ್ದಾರೆ? 32,000 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟು ಗ್ಯಾರಂಟಿ ಯೋಜನೆಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 56,000 ಕೋಟಿ. ಹೇಳ್ಬೇಕಲ್ವಾ? ನಾವು ಏನಾದ್ರೂ ಬಡವರ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಜಾತ್ಯತೀತ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ, ಸಂವಿಧಾನಕ್ಕೆ ಗೌರವ ಕೊಟ್ಟು ಅದರಂತೆ ನಡ್ಕೊಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ವಾ? ಈ ದೇಶದ ಐಕ್ಯತೆಗೆ, ಸಾರ್ವಭೌಮತೆಗೆ ಪ್ರಾಣ ಕೊಟ್ಟವರು ಯಾರು? ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿ, ಬೇರೆ ಬಿಜೆಪಿ ಯಾರು? ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಸತ್ತೋದ್ರ? ಹೇಳಿ ನೋಡೋಣ, ಯಾರು ಸತ್ತಿದಾರ? ಏನ್ ಓಹೋ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡೋದು, ಉದ್ದುದ್ದನೆ ಭಾಷಣ ಮಾಡಿ. ಏನಾದ್ರು ದೇಶಭಕ್ತಿ ಈ ದೇಶದಲ್ಲಿ ಉಳ್ಕೊಂಡಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದರ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕಾಗ್ತದೆ. ಈ ನಾಡನ್ನ ಕಟ್ಟಬೇಕಾಗ್ತದೆ ಅಲ್ವಾ? ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಾಣ ಕಳ್ಕೊಂಡವ್ರು ಯಾಕೆ ಕಳ್ಕೊಂಡ್ರು? ಅವರ ಸೆಕ್ಯೂರಿಟಿ ಅವರಿಗೆ ಸೂಚನೆ ಹೊಡೆದಾಕ್ಬಿಟ್ರ?
ಅದರಿಂದ ನಾವು ಇಂದಿರಾ ಗಾಂಧಿಯವ್ರನ್ನ ನೆನಕಬೇಕಾಗ್ತದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ನಾವು ಸ್ಫೂರ್ತಿಯನ್ನು ಪಡ್ಕೋಬೇಕಾಗ್ತದೆ. ಅವರು ಆದರ್ಶಗಳು ಇದ್ವಲ್ಲ, ಆ ಆದರ್ಶಗಳನ್ನೆಲ್ಲ ನಾವು ಅವರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನ ಅಲ್ವಾ. ಮಹಿಳೆಯರಿಗೆ ಇವತ್ತು ಆರ್ಥಿಕ ಶಕ್ತಿ ಕೊಟ್ಟಿರೋರು ಯಾರು? ಸಾಮಾಜಿಕ ಶಕ್ತಿ ಕೊಟ್ಟವರು ಯಾರು? ಕಾಂಗ್ರೆಸ್ ಪಕ್ಷ ಅಲ್ಲ. ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಪಾರ್ಲಿಮೆಂಟ್ ನಲ್ಲಿ ಸೀಟ್ ಕೊಡಬೇಕು ಅಂತಂದ್ರೆ ಅದು 28 ಇಸ್ವಿ ಬರೋದು ಜಾರಿಗೆ 2028 ಇಸ್ವಿ ಬರೋದು. ಈಗ ಬರೋದು ಈಗಲೇ ಮಾಡ್ಬಿಡೋದಪ್ಪ. ಯಾಕೆ ಕಷ್ಟ ಏನಿತ್ತು? ಇಲ್ಲಿತ್ತಲ್ಲ, ಈಗಲೇ ಮಾಡ್ಬೋದಾಗಿತ್ತು. ಮನಸ್ಸು, ರಾಜಕೀಯ ಇಚ್ಛಾ ಶಕ್ತಿ, ರಾಜಕೀಯ ಇಚ್ಛಾ ಶಕ್ತಿ, ಬದ್ಧತೆ ಅದಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಆ 28ಕ್ಕೆ ಇವ್ರೇನು ಇರೋದಿಲ್ಲ, 28 ಆದ್ಮೇಲೆ ಇರಲ್ಲ ಅಧಿಕಾರದಲ್ಲಿ ಅಂತ ಅನ್ಕೊಂಡಿದ್ದೀನಿ ನಾನು. ನಾವೇ ಮೀಸಲಾತಿಯನ್ನ ಪಾರ್ಲಿಮೆಂಟ್ ನಲ್ಲೂ ಕೂಡ ಮಾಡಬೇಕು. ಮಹಿಳೆಯರಿಗೆ 50% ಮಾಡೋದ್ರ ಬಗ್ಗೆ ಮಂಡಲ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರ ಪಾಲಿಕೆಗಳಲ್ಲಿ 50% ಇಲ್ವಾ? 50% ಇದೆಯಲ್ಲ, ಅದಕ್ಕಿಂತ ಜಾಸ್ತಿನೇ ಇದೆ. 50ಗಿಂತ ಜಾಸ್ತಿನೇ ಇದೆ. ನಾವು ಪಾರ್ಲಿಮೆಂಟ್ ನಲ್ಲೂ ಕೂಡ 50%ಗೆ ನಮ್ದೇನು ವಿರೋಧ ಇಲ್ಲ. ಮಹಿಳೆಯರು ಕೂಡ ಸಮಾನ ಅವಕಾಶ ಇರಬೇಕು, ಸಮಾನ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದೇನು ಪ್ರಶ್ನೆ ಕೇಳಬಹುದು, ಹಾಗಾದ್ರೆ ಟಿಕೆಟ್ ಯಾಕೆ ಕೊಡಲ್ಲ? ಆಯ್ತಪ್ಪ, ಪಾರ್ಲಿಮೆಂಟಿಗೆ 5 ಜನ ಕೊಟ್ಟಿದ್ರು, ಬಿಜೆಪಿ ಅವರು ಎಷ್ಟು ಜನ ಕೊಟ್ಟಿದ್ರು? ಆಯ್ತಪ್ಪ, ನಾವು 5 ಜನ ಕೊಟ್ಟಿದ್ದೀವಿ, ಅವ್ರು ಎಷ್ಟು ಜನ ಕೊಟ್ಟರು? ಮೀಸಲಾತಿ ಬಂದ್ರೆ ಈಗ ಜಿಲ್ಲಾ ಪಂಚಾಯತಿನಲ್ಲಿ, ನಗರ ಪಾಲಿಕೆಯಲ್ಲಿ ನಾವು ಇಲ್ಲ ಅನ್ನಕ್ಕಾಗತ್ತ? ಮಹಿಳೆಯರು ಕೊಟ್ಟೇ ಬೇಕಲ್ಲ, ಕಾನೂನು ಮಾಡೋಣ. ಅಸೆಂಬ್ಲಿನಲ್ಲೇ ಮಾಡೋಣಮ್ಮ, ಪಾರ್ಲಿಮೆಂಟ್ಗೂ ಮಾಡೋಣ, ಅಸೆಂಬ್ಲಿನಲ್ಲೂ ಆಗ್ಬೇಕು. ಅದು ನಂದೇ ತಕರಾರಿಲ್ಲ. ನಿಮ್ಗೆ 50% ಕೊಡೋಕ್ಕೆ ನಮ್ದೇನು ವಿರೋಧ ಇಲ್ಲ. ಐ ಆಮ್ ಫಾರ್ 50%. ಸೊ ನೀವು ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳಿ, ಈಗ ನೋಡಿ ಮಾಧ್ಯಮದವರು ಕೆಲವರು ಮಾಧ್ಯಮದವರು BPL ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ. ನಾವು ರದ್ದು ಮಾಡ್ತೀವ. ನಾನು ಮುನಿಯಪ್ಪನವ್ರು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಅರ್ಹ BPL ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು, ಅವರೆಲ್ಲರೂ ಕೊಡಬೇಕು.